ನಾವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಬರೀಬೇಕಾ ಮೇಡಮ್ ಅಂತ. ಇಲ್ಲಮ್ಮ, ನಿನಗೆ ಯಾರ ಆದರ್ಶನೋ ಅವ್ರ ಬಗ್ಗೆ ಬರೀ ಅಂದೆ. ನಾನು ರಾಜಕೀಯ ನಾಯಕರ ಬಗ್ಗೆ ಬರೆಯಲ್ಲ. ಯಾಕೆ ಅಂದರೆ ನಾನು ಯಾರನ್ನು ಹತ್ತಿರದಿಂದ ನೋಡಿಲ್ಲ. ನಾನು ನೋಡಿರೋದು ನಮ್ಮ ತಂದೆ. ನನಗೆ ಅನ್ನಿಸ್ತು, ಹೌದಲ್ವಾ, ನಾವು ಈ ಥರ ನಾವು ಯೋಚನೆ ಮಾಡ್ಬೋದಲ್ವಾ ಅಂತ. ಸ್ಕೂಲಿಗೆ ಬಂದಮೇಲೆ ನಾನು ಬೇರೆ ಕತೆ ಕಾದಂಬರಿ ಮುಕ್ತ ಟೀಚರೇ. ನಾನು ತುಂಬ ಇಷ್ಟಪಡ್ತಿದ್ದ ಜಾಬ್ ಅದು. ನನಗೆ ಒಂಥರ ಆ ಮಕ್ಕಳು, ಆ ಟೀಚರ್ಸು, ಒಳ್ಳೆಯದು ಕಲಿಯೋದು ಇತ್ತು, ಕೆಟ್ಟದ್ದು ಇತ್ತು. ತುಂಬ ಬೇಜಾರು ಅಂದರೆ ಆ ಮಕ್ಕಳುಗಳನ್ನು ನೋಡಿದಾಗ ತುಂಬ ಬೇಜಾರು. ಯಾಕಮ್ಮ? ಈಗ ಏನೋ ಬಿಸಿ ಊಟ ಅಂತ ಬಂದಿದೆ, ಮಧ್ಯಾಹ್ನ ಊಟ ಎಲ್ಲ ಕೊಡುತ್ತಾರೆ, ಪರವಾಗಿಲ್ಲ. ಬಟ್ ಆಗ ಮಕ್ಕಳು ತುಂಬ ಕಷ್ಟಪಡ್ತಾಯಿದ್ರು. ಆ ಮಕ್ಕಳು ಮನೆ ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಬರೋರು. ಸ್ಕೂಲಲ್ಲಿ 4 ಆಣೆನೋ 8 ಆಣೆನೋ ಮಕ್ಕಳು ತರೋದನ್ನು ಕದ್ದಿದ್ದು. ಯಾಕೆ ಕದ್ದೆ ಹಿಂದೆ? ನಾನು 4 ಆಣೆ 8 ಆಣೆ ತೊಗೊಂಡೋಗಿ ಕೊಟ್ಟರೆ ನಮ್ಮ ಮನೆ ಪಕ್ಕದ ಮನೆಯವರು ನನಗೆ ಊಟ ಕೊಡ್ತಾರೆ, ಅದಕ್ಕೆ ತಿಂದೆ. ನೂರೊಂದು ನೆನಪು. ಆ್ಯಂಡ್ ನಮ್ಮ ಮುಕ್ತ ಅಮ್ಮ ಅವರು ಶಾಲಾ ಶಿಕ್ಷಕಿಯಾಗಿದ್ದ ಒಂದು ಅನುಭವಗಳು, ಅಂದರೆ ತಂದೆ ಕೆಲಸದ ಮೇಲೆ ಅಷ್ಟೊಂದು ಪ್ರೀತಿ ಇತ್ತ, ನೀವು ಶಾಲಾ ಶಿಕ್ಷಕರಾಗಬೇಕು ಅಂತ ಸೇರಿದ್ದ? ಹೇಗೆ, ಯಾವ ಶಾಲೆಯಲ್ಲಿ ಸೇರಿದ್ದು ತಾವು? ಮೊದಲು ಸೇರಿದ್ದು ನಾನು BEd ಮುಗೀತಿರೋ ಹಾಗೆಯೇ ತುಮಕೂರು ಶಾಲೆಗೆ ಹೋದೆ. ತುಂಬ ಒಂದು ಹೊಸ ಅನುಭವ ಅಂತ ಹೇಳ್ಬೋದು ಅದು. ಅಲ್ಲಿ ಸೆಂಟ್ ಮೇರೀಸ್ ಹೈಸ್ಕೂಲ್ ಅಂತ ಇತ್ತು, ಅಲ್ಲಿ ತುಮಕೂರಲ್ಲಿ, ಈಗಲೂ ಇದೆ ಅದು. ಅಲ್ಲಿ ಶಾಲೆಯಲ್ಲಿ ನನ್ನ ಶಿಕ್ಷಕಿಯಾಗಿ ತಗೊಂಡ್ರು. ಒಂದು ಕಂಡೀಷನ್ ಹಾಕಿದ್ರು, ಏನು ಅಂದರೆ ನೀವು ಕನ್ನಡನೂ ಪಾಠ ಮಾಡಬೇಕು, ಇಂಗ್ಲೀಷು ಪಾಠ ಮಾಡಬೇಕು, ಸೋಷಿಯಲ್ ಸ್ಟಡೀಸು ಪಾಠ ಮಾಡಬೇಕು. ಒಪ್ಕೊಂಡೆ. ಸರಿ, ನಾನು ಹೋದ ಮೇಲೆ ನನಗೆ 10th ಸ್ಟ್ಯಾಂಡರ್ಡ್ದು ಕನ್ನಡ ಮತ್ತು 2 ಕ್ಲಾಸ್ಗೆ ಸೋಷಿಯಲ್ ಸ್ಟಡೀಸು ಎಲ್ಲ ಕೊಟ್ಟರು. ತುಂಬ ಪ್ರಿಪೇರ್ ಆಗ್ತಿದ್ದೆ, ಮೊದಲನೇ ಶಾಲೆ ಅಲ್ವ, ತುಂಬ ಪ್ರಿಪೇರ್ ಆಗ್ತಿದ್ದೆ. ನಿಜ ಹೇಳಬೇಕಂದ್ರೆ BA-BEd ಆಗಿದ್ರು ಇಂಗ್ಲೀಷಲ್ಲಿ ಸ್ಪಷ್ಟವಾಗಿ ಮಾತುಕತೆಗೆ ಕಲಿಸಿದ್ದೆ ನನಗೆ ಆ ಶಾಲೆ ಅಂತ ಹೇಳ್ಬೋದು. ಅದ್ರ ಬಗ್ಗೆ ನನಗೆ ತುಂಬ ಇದಿದೆ. ಅಲ್ಲಿ ಹೋದ ಮೇಲೆ ನಾನು ಒಂಥರ ತುಂಬ ಬೇರೆ ರೀತಿಯ ವಿದ್ಯಾರ್ಥಿನಿಯರನ್ನ ನೋಡಿದೆ ಅಂತ ಹೇಳ್ಬೋದು. ಒಂದು ಹುಡುಗಿ ನನ್ನನ್ನು ಈಗಲೂ ನಾನು ಜ್ಞಾಪಿಸ್ಕೋತೀನಿ. ಅವಳನ್ನು ಪ್ರಬಂಧ ಬರೀಲಿಕ್ಕೆ ಕೊಟ್ಟಿದ್ದೆ, ಕನ್ನಡ. ನನ್ನ ನೆಚ್ಚಿನ, ನನ್ನ ಆದರ್ಶ ವ್ಯಕ್ತಿ ಅಂತ. ತುಂಬ ಜನ ಆಗಾಗ ಇಂದಿರಾ ಗಾಂಧಿ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ಬರೆದಿದ್ರು. ಇವಳು ನನ್ನ ಕೇಳಿದ್ಲು, ನಾವು ರಾಜಕೀಯ ವ್ಯಕ್ತಿಗಳ ಬಗ್ಗೆ ಬರೀಬೇಕಾ ಮೇಡಮ್ ಅಂತ. ಇಲ್ಲಮ್ಮ, ನಿನಗೆ ಯಾರ ಆದರ್ಶನೋ ಅವ್ರ ಬಗ್ಗೆ ಬರೀ ಅಂದೆ. ನನಗೆ ತುಂಬ ಕುತೂಹಲ ಇತ್ತು, ಆ ಹುಡುಗಿ ಏನು ಬರೆದಿರ್ಬೋದು. ಎಷ್ಟು ಚೆನ್ನಾಗಿ ಬರೆದಿದ್ಲು ಅಂದರೆ, ಅವಳು ನಮ್ಮ ತಂದೆ ಮಿಲಿಟ್ರಿ ಸರ್ವೀಸಲ್ಲಿದ್ದರು, ನಿವೃತ್ತರಾಗಿದ್ದರು. ಅವರು ಹೋಗ್ಬಿಟ್ಟಿದ್ರು. ಅವರು ನಮಗೆ ಒಳ್ಳೆಯ ತಂದೆ ಆಗಿದ್ದರು, ನಮ್ಮ ತಾಯಿಗೆ ಒಳ್ಳೆಯ ಪತಿ ಆಗಿದ್ದರು, ನೆರೆಹೊರೆಯವರಿಗೆ ಬಂಧುಗಳ ಥರ ಇದ್ದರು. ನಾನು ರಾಜಕೀಯ ನಾಯಕರ ಬಗ್ಗೆ ಬರೆಯಲ್ಲ. ಯಾಕೆ ಅಂದರೆ ನಾನು ಯಾರನ್ನು ಹತ್ತಿರದಿಂದ ನೋಡಿಲ್ಲ. ನಾನು ನೋಡಿರೋದು ನಮ್ಮ ತಂದೆ. ಭಾಳ ಖುಷಿಯಾಯಿತು. ನನಗೆ ಅನ್ನಿಸ್ತು, ಹೌದಲ್ವಾ, ನಾವು ಈ ಥರ ನಾವು ಯೋಚನೆ ಮಾಡ್ಬೋದಲ್ವಾ ಅಂತ. ಅವ್ರದ್ದೀಗೊಂದು ಗ್ರೂಪ್ ಇದೆ, ಆ ಸ್ಟೂಡೆಂಟ್ಸ್ದೆಲ್ಲ ಇದಾರ, ಟಚಲ್ಲಿದ್ದಾರಾ? ಅದರಲ್ಲಿ ಒಬ್ಬಳು ತುಂಬ ಟಚಲ್ಲಿದ್ದಾಳೆ ನನ್ನ ಜೊತೆ. ಈಗಲೂ ಮೆಸೇಜ್ಗಳು ಕಳಿಸೋದು, ಅವಳು ಆ ಫ್ರೆಂಡ್ಸ್ ಬಗ್ಗೆ ಎಲ್ಲ ಹೇಳ್ತಾ ಇರ್ತಾಳೆ. ಉಳಿದವರು ಬೇರೆ ಬೇರೆ ಕಡೆ ಇದ್ದಾರೆ, ಅಷ್ಟೊಂದು ಇದಿಲ್ಲ. ಆದರೆ ಬಹಳ ಪಾಠ ಕಲಿತೆ. ಮತ್ತು ನಮ್ಮ ಚಿಕ್ಕಪ್ಪ ತುಂಬ ಆದರ್ಶ ವ್ಯಕ್ತಿ, BP ನಾಗರಾಜ್ ಅಂತ. ಡೆಡಿಕೇಟೆಡ್ ಟೀಚರ್ ಅಂದರೆ ಅವರು. ನಾನು ಅವರನ್ನು ತುಂಬ ಜ್ಞಾಪಿಸ್ತೀನಿ. ಅಲ್ಲಿಂದ ನಂತರ ಗೌರ್ಮೆಂಟ್ ಜಾಬ್ ನಮಗೆ ಇಲ್ಲ, ಅಲ್ಲಿಂದ ಬಂದು JSS ಸ್ಕೂಲಲ್ಲಿ ಒಂದರಲ್ಲಿ ಕೆಲಸ ಮಾಡಿದ್ದೆ, ಹಳ್ಳಿಲೇ. ಅಲ್ಲಿ ನನ್ನ ಕ್ಲಾಸ್ಮೇಟೇ ನನ್ನ ಕೊಲೀಗ್ ಆಗಿದ್ಲು. ಅದು ಒಂಥರ ಅನುಭವ ಆಯಿತು. ನಂತರ ನನಗೆ ಗೌರ್ಮೆಂಟ್ ಕೆಲಸ ಸಿಕ್ಕಿ ಹೋಗಿತ್ತು ಕುಶಾಲನಗರ. ನಿಮ್ಮ ಕಾಲೇಜಿನ ದಿನಗಳ ಬಗ್ಗೆ ಹೇಳಿಮ್ಮ. ಅಂದರೆ ಇದು ನನಗೆ ಕುತೂಹಲ, ಇದು ನನ್ನ ಪರ್ಸ್ನಲ್ ಪ್ರಶ್ನೆ. ನಮ್ಮ ತಾಯಿನ ನೋಡಿದ್ರ ನೀವು ಅವಾಗ? ಹೌದು, ನೋಡಿದ್ವಿ.
ಒಂದೇ ಅಂದರೆ ಅವರು ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ರು, ನಮ್ಮ ತಾಯಿ ಹೌದು ಕನ್ನಡ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ. ಬಟ್ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಕ್ಲಾಸಸ್ ನಡೆಯುವಾಗ ನಾವು ಕಂಬೈನ್ಡ್ ಆಗಿ ಕೂತ್ಕೊಳ್ತಾ ಇದ್ವಿ. ನಿಮ್ಮ ತಾಯಿ ಸ್ವಲ್ಪ ಕ್ವಯೆಟ್, ಮತ್ತು ನಮಗೂ ಸ್ವಲ್ಪ ಅಳಕಿತ್ತು. ನಾವೆಲ್ಲ ನಾನು ಆಗ KRS ಇಂದ ಟ್ರಾವೆಲ್ ಮಾಡ್ತಿದ್ದೆ. ಹಳ್ಳಿಯವರು ಅಂತಾನೆ ನನ್ನ ದೃಷ್ಟಿಲಿ, ನಮ್ಮನ್ನು ಪಟ್ಟಣದವರು ನಮ್ಮನ್ನು ಮಾತಾಡಿಸ್ತಾರೋ ಇಲ್ವೋ ಅಂತ ನಮ್ಮದೇ ಒಂದು ಗ್ರೂಪ್ ಇತ್ತು ಅಂತ ಅಂದ್ಕೊಳ್ಳಿ. ಬಟ್ ಪರಿಚಯ ಇತ್ತು, ನೋಡಿದ್ರೆ ಇವ್ರು ನನ್ನ ಕ್ಲಾಸ್ಮೇಟು ಅನ್ನೋ ಹಾಗೆ ಅಕ್ಕಪಕ್ಕ ಕೂತ್ಕೊಂಡು ಪಾಠ ಕೇಳೋದು ಮಾಡೋದು ಆ ಥರ ಇತ್ತು. ನನಗೆ ಸಾರಿ, ನಿಮ್ಮ ಕತೆ ಮಧ್ಯದಲ್ಲಿ ಎಲ್ಲೋ ನನ್ನ ಅಮ್ಮನ ಬಗ್ಗೆ ಒಂಚೂರು ಕೇಳಬೇಕು ಅಂತ ಅನಿಸ್ತು. ಸಾರಿ ಡಿಬೇಟ್ ಆಗಿದ್ದಕ್ಕೆ. ಎಸ್ ಮ್ಯಾಮ್, ಬರಹಗಾರರು, ನೀವು ಲೇಖಕಿಯರು ಅಥವಾ ಲೇಖಕರು ಯಾರೇ ಇರ್ಬೋದು, ನೀವುಗಳೆಲ್ಲ ವಾಸ್ತವದ ಜೀವನಕ್ಕಿಂತ ಹೆಚ್ಚಾಗಿ ಕಲ್ಪನೆ ಪರಿಕಲ್ಪನೆ ಲೋಕದಲ್ಲೇ ಹೆಚ್ಚಾಗಿ ಪ್ರಯಾಣ ಮಾಡ್ತಾ ಇರ್ತೀರ. ನೀವು ರಚಿಸೋ ಪಾತ್ರಗಳು, ಆ ಪಾತ್ರಗಳು ಹೇಗೆ ಬಿಹೇವ್ ಮಾಡಬೇಕು, ಹೇಗಿರಬೇಕು, ಆ ಪಾತ್ರ ಹಿಂಗೆ ಮಾಡಿದ್ರೆ ಹೆಂಗೆ, ಹಂಗೆ ಮಾಡಿದ್ರೆ ಹೆಂಗೆ ಅಂತ. ಸೊ ನಿಮ್ಮ ಈ ಟ್ರಾವೆಲ್ಲು, ನಿಮ್ಮ ಕಥೆಯ, ನಿಮ್ಮ ಪಾತ್ರದ ಪಯಣ, ನಿಮ್ಮ ವೈಯಕ್ತಿಕ ಜೀವನ ಅಂದರೆ ನಿಮ್ಮ ಅಕ್ಕ ತಂಗಿಯರ ಜೊತೆಗಿರುವಂಥ ಸಮಯ, ತಂದೆ ತಾಯಿ ಜೊತೆಗಿರುವಂಥ ಸಮಯ, ಈ ಸಮಯಗಳೆಲ್ಲ ಕಿತ್ಕೊಂಡ್ಬಿಡ್ತಾಯ್ತಾ? ಇಲ್ಲ, ಯಾಕೆಂದರೆ ನಾನು ತುಂಬ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು ಕೆಲಸ ಮಾಡ್ತಿದ್ದೆ ಸರ್. ನನ್ನಲ್ಲಿ ಅದೊಂದು ಇತ್ತು. ಯಾಕೆಂದರೆ ಶಾಲಾ ಕೆಲಸನ ನಾನು ಮನೆಗೆ ತಂದು ಮಾಡಿದ್ರೂ ಕೂಡ, ಮನೆಯಲ್ಲಿ ಕತೆ ಬರೆಯೋದು ಅದೆಲ್ಲ ನಾನು ಶಾಲೆಯಲ್ಲಿ ಯಾವತ್ತೂ ಮಾಡೋದವಳ. ನಾನು ಬೆಳಗ್ಗೆ ತುಂಬ ಬೇಗ ಹೇಳ್ತಿದ್ದೆ, ನಿಜ ಹೇಳಬೇಕಂದ್ರೆ 4 ಗಂಟೆಗೆ ಹೇಳ್ತಿದ್ದೆ. ಇವಾಗಮ್ಮ ಈಗ ಹೇಳ್ತೀನಿ, ಆದರೆ ಮೊದಲು ನನಗೆ ಬರೆಯೋಕ್ಕಾಗಲ್ಲ. 4 ಗಂಟೆ ಅಂದರೆ ಆಗ ನನಗೆ ಹೊರಗಡೆದು ಮೀಟ್ ಮಾಡಬೇಕು, ಕೆಲಸಕ್ಕೆ ಹೋಗ್ಬೇಕಿತ್ತು. 4ರಿಂದ 7 ಗಂಟೆವರೆಗೂ ಬರೀತಿದ್ದೆ. 7 ಗಂಟೆಗೆ ಅಷ್ಟೊತ್ತಿಗೆ ಅಮ್ಮ 6:30ವರೆಗೆ ಎದ್ದು ಕಾಫಿ ಕೊಡೋರು. ಕಾಫಿ ಕೊಟ್ಬಿಟ್ಟು ಇನ್ನಾದರೂ ಮಲಗು ನೀನು ಅನ್ನೋರು. ಬಟ್ ಅಮ್ಮ, ನಾನು ಸ್ಕೂಲ್ಗೆ ಹೋಗೋದ್ರೊಳಗೆ ಅಮ್ಮಂಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಏನೋ ತರಕಾರಿ ಹೆಚ್ಚೋದು ಆ ಥರದ್ದೇನೋ ಒಂದು ಕೆಲಸ ಮಾಡ್ತಿದ್ದೆ. ಸ್ಕೂಲಿಗೆ ಬಂದಮೇಲೆ ನಾನು ಬೇರೆ ಕತೆ ಕಾದಂಬರಿ ಮುಕ್ತ ಟೀಚರೇ. ನಾನು ತುಂಬ ಇಷ್ಟಪಡ್ತಿದ್ದ ಜಾಬ್ ಅದು. ನನಗೆ ಒಂಥರ ಆ ಮಕ್ಕಳು, ಆ ಟೀಚರ್ಸು, ಒಳ್ಳೆಯದು ಕಲಿಯೋದು ಇತ್ತು, ಕೆಟ್ಟದ್ದು ಇತ್ತು. ತುಂಬ ಬೇಜಾರು ಅಂದರೆ ಆ ಮಕ್ಕಳುಗಳನ್ನು ನೋಡಿದಾಗ ತುಂಬ ಬೇಜಾರಾಗ್ತದೆ. ಯಾಕಮ್ಮ? ನಮ್ಮ ಸ್ಕೂಲಲ್ಲಿ ಸರ್ಕಾರಿ ಸ್ಕೂಲ್, ತುಂಬ ಬಡ ಮಕ್ಕಳು ಬರ್ತಾರೆ. ಒಂದು ಪ್ರಸಂಗ ನಿಮಗೆ ಹೇಳಬೇಕು. ಒಂದು ಹುಡುಗಿ ಅಲ್ಲಿ ನಮ್ಮಲ್ಲೆಲ್ಲ ಆಗ ಈ ಕ್ರಾಫ್ಟ್ ಅಂತ ಇರೋದು, ಟೈಲರಿಂಗು, ಸಂಗೀತ, ಅದಕ್ಕೆಲ್ಲ. ಟೈಲರಿಂಗ್ಗೆ ಒಂದು 3 ಜನ ಟೀಚರ್ಸ್ ಇದ್ದರು. ಅವರಲ್ಲಿ ಒಬ್ಬರು ಹೆಡ್, ಎಲ್ಲ ರೀತಿಯಲ್ಲೂ ಹೆಡ್. ಅವರು ಹೆದರಿಸ್ತಿದ್ರು ಎಲ್ಲರನ್ನೂ. ಮಕ್ಕಳನ್ನು ಅಲ್ಲಿ ಕರೆಸ್ಕೊಳ್ಳೋರು. ನನಗೆ ತಿಳಿದ ಹಾಗೆ ಮಕ್ಕಳಿಗೆ ಅವಶ್ಯಕವಾದ ಹೊಲಿಗೆಯನ್ನು ಅವರುಗಳು ಕಲಿಸ್ತಿದ್ರು ಅಂತ ನನಗೆ ಈಗಲೂ ಅನಿಸಲ್ಲ. ಅಷ್ಟು ಒಂದು ಸಂದರ್ಭದಲ್ಲಿ ಏನಾಯಿತು, ಆಕೆ 5 ಗಂಟೆ, ಇನ್ನೇನು 5:15 ಆಗತ್ತೆ ಅನ್ನೋವಾಗ ಹೋಟೆಲಿಂದ ಮಸಾಲೆ ದೋಸೆ ತರಿಸ್ಕೊಂಡಿದ್ದಾರೆ ಅವ್ರು ತಿನ್ನೋಕ್ಕೆ. ಅದನ್ನು ಅಲ್ಲಿ ಇಟ್ಬಿಟ್ಟಿದ್ದಾರೆ. ಆ ಹುಡುಗಿಗೆ ತಡೆಯೋಕ್ಕಾಗಲಿಲ್ಲ, ಹೋಗಿ ತಿಂದುಬಿಟ್ರು. ತಿಂದಾಗ ಕರೆದು ಬೈದರು. ನಾನು ಕ್ಲಾಸ್ ಟೀಚರು. ನನ್ನ ಹತ್ರ ಬಂದು, ನಿಮ್ಮ ಹುಡುಗಿಗೆ ಇದಿಲ್ಲ, ನೀವು ಮ್ಯಾನರ್ಸ್ ಕಲಿಸಿಲ್ಲ, ಹಾಗೆ ಹೀಗೆ ಅಂದರು. ನಾನು ಬಾಯಿ ಬಿಟ್ಟು ಹೇಳಿದೆ, ಏನಾಯಿತು ಹೇಳಿ. ಹೀಗೆ ಆ ಮಸಾಲೆ ದೋಸೆ ತರಿಸಿದ್ದೀನಿ, ನಿಮಗೆ ಮ್ಯಾನರ್ಸ್ ಇಲ್ಲ ಅಂತ ನಾನು ಹೇಳ್ತೀನಿ. ನಾನು ಹೇಳಿದೆ, ನೇರವಾಗೇ ಹೇಳಿದೆ, ನನಗೆ ನಿಮ್ಮ ಇದು ಇಷ್ಟ ಆಗಲಿಲ್ಲ. ಆ ಮಕ್ಕಳು 10 ಗಂಟೆಗೆ ಬಂದು 5 ಗಂಟೆವರೆಗೂ ಹಚ್ಕೊಂಡು ಕೂತಿರ್ತಾರೆ. ಮಧ್ಯಾಹ್ನ ಏನು ತಿಂದಿರ್ತಾರೋ ಏನು ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರ ಎದುರಿಗೆ ನೀವು ತಿಂಡಿ ತಿಂತೀನಿ ಅಂತ ಅಂತೀರಲ್ಲ, ಇದು ನ್ಯಾಯನ? ನಿಮ್ಮದ್ದೇ ತಪ್ಪು ಅಂತ ಹೇಳಿ ನಾನು ತುಂಬ ವಾದ ಮಾಡಿದೆ. ಅಂಥ ಮಕ್ಕಳ ಸಂಖ್ಯೆ ತುಂಬ ಇತ್ತು. ಈಗ ಏನೋ ಬಿಸಿ ಊಟ ಅಂತ ಬಂದಿದೆ, ಮಧ್ಯಾಹ್ನ ಊಟ ಎಲ್ಲ ಕೊಡುತ್ತಾರೆ, ಪರವಾಗಿಲ್ಲ. ಬಟ್ ಆಗ ಮಕ್ಕಳು ತುಂಬ ಕಷ್ಟಪಡ್ತಾಯಿತ್ತು. ಇದು ದೊಡ್ಡ ಸ್ಕೂಲ್ ಬೇರೆ ನಮ್ಮದು, 1300 ಮಕ್ಕಳು. ಆ ಮಕ್ಕಳು ಮನೆ ಕೆಲಸ ಮಾಡ್ಕೊಂಡು ಸ್ಕೂಲಿಗೆ ಬರೋರು.
ಊಟ ಇಲ್ಲ. ಒಂದು ಹುಡುಗಿ ಕದ್ದಿದ್ಲು ಸ್ಕೂಲಲ್ಲಿ, 4 ಆಣೆನೋ 8 ಆಣೆನೋ ಮಕ್ಕಳು ತರೋದನ್ನು ಕದ್ದಿದ್ಲು. ಯಾಕೆ ಕದ್ದೆ ಹಿಂದೆ? ನನಗೆ ನಮ್ಮ ತಂದೆ ನನ್ನ ಚಿಕ್ಕಮ್ಮನ ಮನೇಲಿ ಬಿಟ್ಟು ಹೋಗಿದ್ದಾರೆ. ನಮ್ಮ ಚಿಕ್ಕಮ್ಮ ನನಗೆ ಹೊಟ್ಟೆಗೆ ಹಾಕಲ್ಲ, ನನಗೆ ಹಸಿವಾಗತ್ತೆ. ನಾನು 4 ಆಣೆ 8 ಆಣೆ ತೊಗೊಂಡೋಗಿ ಕೊಟ್ಟರೆ ನಮ್ಮ ಮನೆ ಪಕ್ಕದ ಮನೆಯವರು ನನಗೆ ಊಟ ಕೊಡ್ತಾರೆ, ಅದಕ್ಕೆ ತಿಂದೆ. ಆಗ ನಾನು ನನ್ನ ಸ್ನೇಹಿತರು ಸೇರಿಕೊಂಡು ನೀ ಕದಿಬಾರ್ದು ಅಂಥೇಳಿ ಮಧ್ಯಾಹ್ನದೊತ್ತು ಅವಳಿಗೆ ಕ್ಯಾಂಟೀನಲ್ಲಿ ಊಟ ಕೊಡಿ ಅಂತ ಮಾಡಿದ್ವಿ. ಆ ಥರ ನಮ್ಮ ಗ್ರೂಪ್ ಚೆನ್ನಾಗಿತ್ತು. ಒಂದಿಷ್ಟು ಜನ ಟೀಚರ್ಸ್ ಇದ್ವಿ. ನಾವು ಮಕ್ಕಳಿಗೆ ಏನು ಅನುಕೂಲ ಮಾಡಿಕೊಡ್ಬೇಕೋ ಮಾಡಿಕೊಡ್ತಾ ಇದ್ವಿ. ಆ್ಯಂಡ್ ಈ ಒಂದು ಘಟನೆಗಳು ಅಥವಾ ನೀವಾಗಿ ಯಾರೋ ಒಂದು ಚಿಲ್ಲರೆ ಅಂದರೆ 4 ಆಣೆ ಕದ್ದಂಥ ಹೆಣ್ಮಗಳು, ಇಲ್ಲ ಯಾರೋ ಮಸಾಲೆ ದೋಸೆ ತಿಂದಂಥ ಹೆಣ್ಮಗಳು, ಈ ರೀತಿ ಸಾಕಷ್ಟು ಘಟನೆಗಳು ಒಬ್ಬ ಶಿಕ್ಷಕಿಯಾಗಿ ನೀವು ನೋಡಿರ್ತೀರ. ಇವೆಲ್ಲ ನಿಮ್ಮ ಒಳಗಡೆ ಇರೋ ಬರಹಗಾತಿಗೆ ಎಬ್ಬಿಸ್ತಾ ಇತ್ತಾ? ಹೌದು. ಕತೆ ಬರೆಯೋದಕ್ಕೆ ಸ್ಫೂರ್ತಿ ಆಗ್ತಿತ್ತಾ? ಎಷ್ಟೋ ಘಟನೆಗಳು ಕತೆಗಳ ಥರ ಬಂದಿದೆ. ಎಷ್ಟೋ ನಾನು ಒಂದು ಮನೋನಂದನ ಅಂತ ಒಂದು ಕಾದಂಬರಿ, ಸಂಪೂರ್ಣ ಒಂದು ಸೈಕಾಲಜಿ ಬಗ್ಗೆನೇ ಒಂದು ಬರ್ತಿದ್ದೀನಿ. ಅದರಲ್ಲೇ ಸುಮಾರು ಈ ಘಟನೆಗಳೆಲ್ಲ ತೆಗೆದುಕೊಂಡಿದ್ದೀನಿ. ಬೆಳ್ಳಗಿರೋರನ್ನ ಕಪ್ಪಗಿರೋರನ್ನ ತಂದೆ ತಾಯಿ ಡಿಫರೆನ್ಸ್ ಮಾಡೋದು, ಆ ಮಕ್ಕಳನ್ನ ಇಲ್ ಟ್ರೀಟ್ ಮಾಡೋದು, ಆ ಥರದ್ದೆಲ್ಲ ಘಟನೆಗಳಿತ್ತು ಸರ್. ತುಂಬ. ಮತ್ತು ಇನ್ನೊಂದೇನು ಅಂದರೆ, ನಾನು ಕಲ್ಪನೆ ಮಾಡ್ತೀನಿ, ಇಲ್ಲ ಅಂತ ಹೇಳಲ್ಲ, ಆದರೆ ನನ್ನ ಕಥೆಗಳಲ್ಲಿ ಕಾದಂಬರಿಗಳಲ್ಲಿ ನೈಜ ಘಟನೆಗಳೇ ಹೆಚ್ಚು. ನಿಮ್ಮ ಕಲ್ಪನೆ ಹಿಂದಿರುವ ಶಕ್ತಿ ಏನು? ಹೇಗೆ ಅಂತ ಹೇಳೋಕ್ಕಾಗಲ್ಲ. ಕೆಲವು ಕಥೆಗಳು ಶುರು ಮಾಡ್ತೀವಿ, ಅದು ಹೇಗೆ ಎಂಡಾಗತ್ತೆ ಅಂತ ಗೊತ್ತಾಗಲ್ಲ. ಅಂಥ ಕಾದಂಬರಿಗಳನ್ನು ನಾನು ಬರೆದಿದ್ದೀನಿ. ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ನನಗೆ ತುಂಬ ಹೆಸರು ಕೊಟ್ಟ ಕಾದಂಬರಿ ಕಳೆದು ಹೋದವರು ಅಂತ ಒಂದು ಇದಾಗಿ ಧಾರಾವಾಹಿಯಾಗಿ ಬಂತು. ನನಗೆ 2nd ಪ್ರೈಸ್ ಏನೋ ಸಿಕ್ಕಿತ್ತು ವನಿತಾದಲ್ಲಿ. ಅದು ಈಗಲೂ ನನಗೆ ಬಹಳ ಮೆಚ್ಚಿನ ಕಾದಂಬರಿ ಅದು. ಅದರಲ್ಲಿ ನನಗೆ ನಿಜ ಹೇಳಬೇಕಂದ್ರೆ PUC ನನಗೆ ಸೈನ್ಸ್ ಕೊಡಿಸ್ಬೇಕು ಅಂತ ತುಂಬ ಟ್ರೈ ಮಾಡಿದ್ರು ನಮ್ಮ ತಂದೆ ಎಲ್ಲ. ನನಗೆ ಈ 3 ಸಬ್ಜೆಕ್ಟು ಇಷ್ಟ ಇರಲಿಲ್ಲ. ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು ಯಾವುದೂ ಇಷ್ಟ ಇರಲಿಲ್ಲ. ನಮ್ಮ ತಂದೆ ಇಲ್ಲ, ನೀನು ಯಾರೂ ಅದುವರೆಗೂ ನಮ್ಮ ಫ್ಯಾಮಿಲಿಯಲ್ಲಿ ಸೈನ್ಸ್ ಬಿಟ್ಟು ಆರ್ಟ್ಸ್ ತೊಗೊಂಡಿರ್ಲಿಲ್ಲಂತೆ. ಇವು ಫಸ್ಟ್ ಲಿಸ್ಟಲ್ಲಿ ಸಿಗೋಕ್ಕೆ ಸಾಧ್ಯನೇ ಇರಲಿಲ್ಲ, ಯಾಕೆಂದ್ರೆ ಆ ಸಬ್ಜೆಕ್ಟಲ್ಲಿ ನಂಗೆ ಕಮ್ಮಿ ನಂಬರ್ ಬಂದಿತ್ತು. ಸೆಕೆಂಡ್ ಲಿಸ್ಟ್ ನೋಡೋಣ ಅಂತಂದರೆ, ದೇವರೇ ನಂಗೆ ಸಿಗದೇ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾಯಿದ್ದೆ. ನನಗೆ ಆರ್ಟ್ಸೇ ಬೇಕು, ನನಗೆ ಸೈನ್ಸ್ ಬೇಡ ಅಂತ. ಕೊನೆಗೆ ಹಠ ಮಾಡಿ ನಾನು ಆರ್ಟ್ಸೇ ತೊಗೊಂಡೆ. ಲಾಜಿಕ್ಕು, ಹಿಸ್ಟ್ರಿ, ಎಕನಾಮಿಕ್ಸ್, ಲಾಜಿಕ್ ತೊಗೊಂಡೆ. ಲಾಜಿಕ್ ಇಷ್ಟ ಇತ್ತು ನನಗೆ. ಎಕನಾಮಿಕ್ಸ್ ಓಕೆ, ಚರಿತ್ರೆ ಇಷ್ಟ ಆಗಲಿಲ್ಲ. ನಮ್ಮ ತಂದೆ, ನೀನು ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸೇ ತೊಗೋಬೇಕು BAನಲ್ಲಿ ಅಂದರು. ಆಮೇಲೆ ಫೀಸೆಲ್ಲ ಕಟ್ಟಾಗಿ ಹೋಗಿತ್ತು. ನನ್ನ ಫ್ರೆಂಡು ಸೈಕಾಲಜಿ ಚೆನ್ನಾಗಿರುತ್ತೆ ಅಂತ ಯಾರೋ ಮಾತಾಡೋದು ಕೇಳಿದೆ. ಆಫೀಸಲ್ಲಿ ಹೋಗಿ ಕೇಳಿದೆ, ಇವತ್ತು ನೀವು ಒಪ್ಪಿದ್ರೆ ನಿನ್ನ ಸೈಕಾಲಜಿಗೆ ಹಾಕ್ಕೊಡ್ತೀನಮ್ಮ ಅಂದರು. ನಮ್ಮ ತಂದೆಯನ್ನು ಕೇಳಲೇ ಇಲ್ಲ, ಸೈಕಾಲಜಿಗೆ ಹಾಕಿದೆ. ಬಟ್ ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅಂತ ನನಗನ್ನಿಸ್ತು. ಯಾಕೆಂದರೆ ನನ್ನ ಸಾಕಷ್ಟು ಕಾದಂಬರಿಗಳಲ್ಲಿ ನಾನು ಮಾನಸಿಕ ರೋಗಿಗಳದ್ದು ಸಣ್ಣದ ಪ್ರಮಾಣದಲ್ಲೇ ಇರ್ಬೋದು, ಆ ಘಟನೆಗಳನ್ನು ತರೋದು ನನಗೆ ಬಹಳ ಖುಷಿ ಕೊಡುತ್ತೆ. ಒಟ್ಟು 89 ಎಲ್ಲ ಸೇರಿ, ಅಂದರೆ ಕಥಾ ಸಂಕಲನ, 2 ಪ್ರಬಂಧಗಳು, ಮತ್ತು ಮಕ್ಕಳಿಗೆ ಬರೆದಿರೋದು 4 ಕಾದಂಬರಿ ಇದೆ, ಕಿರು ಕಾದಂಬರಿಗಳು ಎಲ್ಲ ಸೇರಿ ಒಂದು 80-85 ಆಗಿರ್ಬೋದು. 80-85 ಆಗಿದೆ. ನನಗೆ ಆಶ್ಚರ್ಯ ಆಗೋಯ್ತು. ಯಾಕೆ ನೀನು ನನ್ನ ಕತೆ ಬಗ್ಗೆ ನಿನಗೆ ಸಂತೋಷ ಆಗಬೇಕಲ್ವ, ನಿನಗೆ ಕೃತಿ ಚೌರ್ಯ ಮಾಡಿದೀಯಾ ಅಂದರು ನನಗೆ. ನಾನೆಂಥ ಕೃತಿ ಚೌರ್ಯ ಮಾಡೋಕ್ಕೆ ಸಾಧ್ಯ ಅಂದೆ. ಇದನ್ನು ನಾನು ಎಲ್ಲೋ ಓದಿದ್ದೀನಿ, ಯಾವುದೋ ಪತ್ರಿಕೆಯಲ್ಲಿ ಬಂದಿತ್ತು, ನೀನು ಅದನ್ನೇ ಬರೆದು ನಿನ್ನ ಹೆಸರು ಹಾಕ್ಕೊಂಡಿದ್ದೀಯಾ. ನನ್ನ ಮಗಳು ಕತೆಗಾರ್ತಿ ಆಗಲಿ ಅಂತ ಆಸೆ ಇದೆ ಹೊರತು ಹೀಗೆ ಕೃತಿ ಚೌರ್ಯ ಮಾಡಲಿ ಅಂತ ನನಗೆ ಆಸೆ ಇಲ್ಲ. ನೀ ತುಂಬ ತಪ್ಪು ಮಾಡಿ ನನಗೆ ಬೇಜಾರು ಮಾಡಿದೆ ಅಂತ.